ಹೆಸರು ಬಾಲನ್, ಅಡ್ವೊಕೇಟ್ ಬಾಲನ್ ಅಂತಾರೆ, ಆಕ್ಟಿವಿಸ್ಟ್ ಬಾಲನ್ ಅಂತಾರೆ. ಸುಮಾರು ಸಂಘಟನೆಯಲ್ಲಿ ನಾನು ತೊಡಗಿಸಿಕೊಂಡು ಕಳೆದ 40 ವರ್ಷದಿಂದ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದೀನಿ. ಈಗ ಗೆಸ್ಟ್ ಲೆಕ್ಚರರ್ಸ್ ಕರ್ನಾಟಕದಲ್ಲಿ 6,000 ಲೆಕ್ಚರರ್ ಬಾಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆಯಲ್ಲಿ ಮಣ್ಣಾಕಿದ್ದಾರೆ, ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. 10 ವರ್ಷ, 15 ವರ್ಷ, 20 ವರ್ಷ ದುಡಿದುಕೊಂಡು ಬೀದಿಗೆ ಬಿಸಾಕಿದ್ದಾರೆ. ಅಯರ್ರು ಫೈರು. ಇದು ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿದೆ. ಇವರು ಹೋರಾಟ ಮಾಡಿದ್ದಾರೆ, ಶಾಂತಿ ರೀತಿ ಹೋರಾಟ ಮಾಡಿದ್ದಾರೆ. ಆದ್ರೆ ಇವತ್ತು ಬೀದಿನಲ್ಲಿ ಇದ್ದಾರೆ. ಒಂದೇ ದಿವಸ ವಿತೌಟ್ ಎನಿ ಪ್ರೇಯರ್ ನೋಟಿಸ್ ಫೈರ್ ಮಾಡಿದ್ದಾರೆ. ಫೈರ್ ಮಾಡಿರೋ ಹೆಸರು ನಿಮ್ಗೆ ಗೊತ್ತಿದೆ, ನಾನು ಹೇಳ್ತಾ ಇಲ್ಲ. ಈಗ ಸಚಿವರು, ಶಾಸಕರು, ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸ್ವಾಮಿ, ನಾವು ಕರ್ನಾಟಕದವರು, ಭಾರತೀಯರು, ಕನ್ನಡಿಗರು, ನಾವು ಯಾರು ಪಾಕಿಸ್ತಾನ, ಬಾಂಗ್ಲಾದೇಶ, ಮ್ಯಾನ್ಮಾರ್ ಇಂದ ಬಂದಿಲ್ಲ. ನಾವು ಸಾಕ್ಷಾತ್ ಹಿಂದೂಗಳೇ. ನಮ್ಗೆ ಅನ್ಯಾಯ ಆಗಿದೆ. ಈಗ 6,000 ಜನ ಬೀದಿನಲ್ಲಿ ಇದ್ದಾರೆ. ಇದಕ್ಕೆ ಏನು ನಾವು ಉಪವಾಸ ಇರೋಣ? ಕೋರ್ಟ್ ಮೆಟ್ಲತ್ತೋಣ? ಇಲ್ಲ ಶಾಸಕರು, ಸಚಿವರು, ಮುಖ್ಯಮಂತ್ರಿ ಕಾಳು ತೊಲಿಯೋಣ? ಏನ್ ಮಾಡ್ಬೇಕು? ಇದೆಲ್ಲ ಮಾಡಿ ಆಯ್ತು. ಕೊನೆ ಹಂತದಲ್ಲಿ ಇದ್ದೀವಿ. 2.5 ತಿಂಗಳು ಸಂಬಳ ಇಲ್ದೆ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಮಕ್ಕಳು ವಿದ್ಯಾಭ್ಯಾಸ, ಆಟೋ ಫೇರು, ಹಾಲು ಏನ್ ಮಾಡಕ್ಕಾಗತ್ತೆ? ಬರೀ ಕೈಯಲ್ಲಿ ಬಿಸಾಕ್ಬಿಟ್ಟಿದ್ದೀರಾ. ಇದು ಅನ್ಯಾಯ, ಕಾನೂನಿಗೆ ಅನ್ಯಾಯ. ನಾನು ಹೇಳ್ತೀನಿ, ನೀವು ಸ್ವಾಮಿ ಅಂದ್ರೆ ಏನೂ ಸಿಗೋದಿಲ್ಲ. ಈಗ ನಾವು ಉಗ್ರವಾದ ಹೋರಾಟಕ್ಕೆ ತಯಾರಾಗಬೇಕು. ಉಗ್ರವಾದ ಹೋರಾಟ ಅಂದ್ರೆ 6,000 ಜನ ಮತ್ತು ಅವ್ರ ಕುಟುಂಬದವರು ಒಂದು 6,000 ಜನ, 12,000 ಜನ ಈ ಎಜುಕೇಶನ್ ಕಮಿಷನರೇಟ್ ಅಥವಾ ಎಜುಕೇಶನ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿ ಮನೆ ಹತ್ರ ಹೋಗಿ ಮುತ್ತಿಗೆ ಹೋರಾಟ ಮಾಡ್ಬೇಕು. ಅದನ್ನ ಇಂಗ್ಲಿಷ್ ಅಲ್ಲಿ ಕೋರ್ಟ್ ಅರೆಸ್ಟ್ ಅಂತಾರೆ. ಆ ತರ ಪರಿಸ್ಥಿತಿ ಬಂದ್ರೆ ಬಾಲನ್ ಮುಂದೆ ಇರ್ತಾನೆ, ಅಂದ್ರೆ ನಾನ್ ಮುಂದೆನೆ ಇರ್ತೀನಿ. ಕೋರ್ಟ್ ಅರೆಸ್ಟ್ ಆಗ್ತೀವಿ. ನೀವು ಜೈಲಿಗೆ ಹಾಕಿದ್ರೆ ಜೈಲಲ್ಲಿ ಉಪವಾಸ ಇರ್ತೀವಿ. ಶಿಕ್ಷಕರಿಗೆ, ಟೀಚರ್ಗೆ ನೀವು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಅಂದ್ರೆ ಇಡೀ ದೇಶ ಉಗಿಯುತ್ತೆ. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಮ್ಮನ್ನ ಕರೆಸಿ ಮಾತಾಡಿ ಪರಿಹಾರ ಕೊಡಿ. ಇಲ್ಲ ಅಂದ್ರೆ ಇನ್ನ 10 ದಿವಸದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಸಮಾವೇಶ ನಂತರ ಉಗ್ರವಾದ ಹೋರಾಟ, ಮುತ್ತಿಗೆ ಹೋರಾಟ, ಕೋರ್ಟ್ ಅರೆಸ್ಟ್, ಜೈಲ್ ಬಾರೋ, ಜೈಲಲ್ಲಿ ಉಪವಾಸ. ಇಡೀ ದೇಶಕ್ಕೆ ಗೊತ್ತಾಗ್ಬೇಕು ನಮ್ಗೇನು ಅನ್ಯಾಯ ಆಗಿದೆ ಅಂದು. ನಾವು ನಮ್ಮ ಮಕ್ಕಳು ಸಾಯ್ತಾ ಇದೀವಿ. ನೀವು ಗಂಜಿ ಕೊಡ್ಲೇಬೇಕು. ನಿಮ್ಮ ಕರ್ತವ್ಯ. ಸರ್ಕಾರ ಅಂದ್ರೆ ಸಲ್ಯೂಟ್ ತಗೊಳ್ಳೋದಲ್ಲ, ಸರ್ಕಾರ ಅಂದ್ರೆ ಬಿಸ್ನೆಸ್ ಮಾಡೋದಲ್ಲ. ನಮ್ಮ ಗ್ರೀವನ್ಸ್, ಬೇಡಿಕೆ, ಹಕ್ಕೊತ್ತಾಯ ಏನಿದೆ ಅದನ್ನ ನೀವು ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಕ್ಕೆ ಯೋಗ್ಯತೆ ಇಲ್ಲದ ಸೀಟ್ ಬಿಟ್ಟು ಹೋಗಿದೀವೋ, ಬೇರೆಯವ್ರು ಬರ್ತಾರೆ. ಅನ್ಯಾಯ ಮಾಡಬೇಡಿ, ಹೊಟ್ಟೆ ಮೇಲೆ ಹೊಡಿಬೇಡಿ. ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆದಿರೋನು ಚೆನ್ನಾಗಿ ಬದುಕೋದಿಲ್ಲ ಅಂತ ಹೇಳಿ ಹೋರಾಟಕ್ಕೆ ಮುಂದಾಗಿ ಅಂತ ಹೇಳಿ ನಾನು ನಿಮ್ಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ, ವಿನಂತಿ ಮಾಡ್ತಾ ಇದ್ದೀನಿ. ಒಗ್ಗಟ್ಟಾಗಿ ಯುನೈಟ್ ವಿ ವಿಲ್ ಸ್ಟ್ಯಾಂಡ್, ಡಿವೈಡ್ ವಿ ವಿಲ್ ಫಾಲ್. ವಿ ವಿಲ್ ಫೈಟ್ ಟು ಫಿನಿಶ್ till we achieve our complete grievance of reinstatement and salary as per the provisions of law. We will fight. Our fight is the only goal. And ಹೇಳಿ ಎಲ್ರಿಗೂ ನಮಸ್ಕಾರ.